ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿತೇನೆ. ಸ್ನೇಹಿತರೆ, ಒಂದು ಕ್ಷಣ 1947ರ ಭಾರತವನ್ನ ಕಲ್ಪಿಸ್ಕೊಳ್ಳಿ. ಈಗ ತಾನೇ ದೇಶ ಸ್ವತಂತ್ರ ಆಗಿದೆ. ಆದ್ರ ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ಅನೇಕ ಸವಾಲುಗಳು ಸಹ ಭಾರತದ ಮುಂದೆ ನಿಂತಾವ. ವಿಭಜನೆಯ ಗಾಯ, ಬಡತನ, ಆಹಾರದ ಕೊರತೆ, ಕಡಿಮೆ ಸಾಕ್ಷರತೆ, ಸೀಮಿತ ಕೈಗಾರಿಕಾ ಸಾಮರ್ಥ್ಯ, ಕಡಿಮೆ ವಿದ್ಯುತ್ ಉತ್ಪಾದನೆ, ಆರೋಗ್ಯ ಸೌಲಭ್ಯಗಳ ಕೊರತೆ ಹೊಸ ರಾಷ್ಟ್ರದ ಮುಂದೆ ದೊಡ್ಡ ಪ್ರಶ್ನೆಗಳಾಗಿ ನಿಂತಾವ. ಸ್ವಾತಂತ್ರ್ಯ ಏನು ಸಿಕ್ತು, ಆದ್ರೆ ದೇಶವನ್ನ ಕಟ್ಟಬೇಕಾಗಿತ್ತು. ಇಂದು 2026ರೊಳಗ ಅದೇ ಭಾರತವನ್ನ ನೋಡಿದಾಗ ನಮ್ಮ ಕಣ್ಣ ಮುಂದಿರೋ ದೃಶ್ಯ ಸಂಪೂರ್ಣ ಬದಲಾಗಿದೆ. ಒಂದು ಸಣ್ಣ ಅಂಗಡಿಯ ವ್ಯಾಪಾರಿ ಮೊಬೈಲ್ನಿಂದ ಹಣ ಸ್ವೀಕರಿಸ್ತಾನ. ಒಬ್ಬ ವಿದ್ಯಾರ್ಥಿ ಮನೆಯೊಳಗನ ಕೂತು ಜಗತ್ತಿನ ಜ್ಞಾನವನ್ನ ಕಲಿತಾನ. ಒಬ್ಬ ರೈತ ತನ್ನ ಮೊಬೈಲ್ನಲ್ಲಿ ಹವಾಮಾನ ಮತ್ತು ಮಾರುಕಟ್ಟೆ ಮಾಹಿತಿಯನ್ನ ಪಡಿತಾನ. ಭಾರತೀಯ ವಿಜ್ಞಾನಿಗಳು ಚಂದ್ರನ ಅಂಗಳಕ್ಕೆ ಬಾಹ್ಯಾಕಾಶ ನೌಕೆಯನ್ನ ಕಳಿಸ್ಯಾರ. ಹಂಗಾದ್ರೆ ಈ ಬದಲಾವಣೆ ಹೆಂಗ ಸಂಭವಿಸಿತು? ಇದು ಒಂದೇ ಸರ್ಕಾರದ ಕಥೆಯಲ್ಲ, ಇದು ಒಂದೇ ಯೋಜನೆಯ ಕಥೆನೂ ಸಹ ಅಲ್ಲ, ಹಾಗೇನೆ ಇದು ಒಂದೇ ಪೀಳಿಗೆಯ ಕಥೆನೂ ಅಲ್ಲ. ಇದು ಸುಮಾರು 8 ದಶಕಗಳ ಕಾಲ ಕೋಟ್ಯಾಂತರ ಭಾರತೀಯರು ಸೇರಿ ಕಟ್ಟಿದ ಭಾರತದ ಅಭಿವೃದ್ಧಿಯ ಕತೆ. ಸ್ನೇಹಿತರೆ, ನಾವಿವತ್ತು ಅದರ ಬಗ್ಗೆ ತಿಳಿದುಕೊಳ್ಳೋಣ. 1947ರೊಳಗ ಭಾರತ ಸ್ವಾತಂತ್ರ್ಯ ಪಡೆದಾಗ ದೇಶದ ಪರಿಸ್ಥಿತಿ ಇಂದಿನಂಗಿರಲಿಲ್ಲ. ಬಡತನ ಹೆಚ್ಚಾಗಿತ್ತು, ಶಿಕ್ಷಣದ ಅವಕಾಶಗಳು ಕಡಿಮೆ ಇದ್ವು, ಆಹಾರದ ಕೊರತೆ ಇತ್ತು, ಆರೋಗ್ಯದ ಸೌಲಭ್ಯಗಳು ಸೀಮಿತವಾಗಿದ್ವು, ಕೈಗಾರಿಕೆ ಮತ್ತು ತಂತ್ರಜ್ಞಾನ ಸಹ ಬಹಳ ಕಡಿಮೆ ಇತ್ತು. ಆದ್ರೆ ಭಾರತದ ಮುಂದೆ ಒಂದು ದೊಡ್ಡ ಕನಸಿತ್ತು, ನಮ್ಮ ದೇಶವನ್ನ ನಾವೇ ಕಟ್ಟಬೇಕನ್ನೋದು. ಹಾಗಾಗಿ ಇಲ್ಲಿನಿಂದನ ಭಾರತದ ಅಭಿವೃದ್ಧಿಯ ಪಯಣ ಆರಂಭವಾಯಿತು. 1950ರೊಳಗ ಭಾರತದ ಸಂವಿಧಾನ ಜಾರಿಗೆ ಬಂತು. ದೇಶದೊಳಗ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬದಲಾಯಿತು. ಸರ್ಕಾರ ಕೃಷಿ, ನೀರಾವರಿ, ವಿದ್ಯುತ್, ಕೈಗಾರಿಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಗಮನ ನೀಡಿತು. ದೊಡ್ಡ ಆಣೆಕಟ್ಟುಗಳು ನಿರ್ಮಾಣವಾದವು, ಉಕ್ಕಿನ ಕಾರ್ಖಾನೆಗಳು ಆರಂಭವಾದವು, ಹೊಸ ಶಾಲೆಗಳು ಮತ್ತು ತಾಂತ್ರಿಕ ಸಂಸ್ಥೆಗಳು ಸ್ಥಾಪನೆಯಾದವು. ಅಂದ್ರ ಭಾರತ ಮೊದಲು ತನ್ನ ಅಡಿಪಾಯವನ್ನ ಬಲಪಡಿಸಲಿಕ್ಕೆ ಆರಂಭಿಸಿತು. ಆ ಸಮಯದೊಳಗ ಭಾರತದ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಆಹಾರದ ಕೊರತೆ. 1950-51ರೊಳಗ ಭಾರತ ಸುಮಾರು 50.8 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದಿಸುತ್ತಿತ್ತು. ಆದರೆ ಜನಸಂಖ್ಯೆ ಹೆಚ್ಚಾಗಿತ್ತು. ಹಿಂಗಾಗಿ ಕೃಷಿಯೊಳಗ ದೊಡ್ಡ ಬದಲಾವಣೆ ಅಗತ್ಯವಾಯಿತು. ಉತ್ತಮ ಬೀಜಗಳು, ನೀರಾವರಿ, ಗೊಬ್ಬರ ಮತ್ತು ಕೃಷಿ ವಿಜ್ಞಾನವನ್ನ ಬಳಸಿಕೊಂಡು ಗ್ರೀನ್ ರೆವಲ್ಯೂಷನ್ ಅನ್ನ ಆರಂಭಿಸಲಾಯಿತು. ಇದರ ಪರಿಣಾಮವಾಗಿ ಆಹಾರ ಉತ್ಪಾದನೆ ಬಹಳ ಹೆಚ್ಚಾತು. 2024-25ರೊಳಗ ಭಾರತದ ಆಹಾರ ಧಾನ್ಯ ಉತ್ಪಾದನೆ ಸುಮಾರು 357.7 ಮಿಲಿಯನ್ ಟನ್ ತಲುಪಿದೆ. ಅಂದ್ರ ಒಂದು ಕಾಲದಾಗ ಆಹಾರದ ಕೊರತೆಯನ್ನ ಎದುರಿಸುತ್ತಿದ್ದ ಭಾರತ ಇಂದು ವಿಶ್ವದ ಪ್ರಮುಖ ಆಹಾರ ಉತ್ಪಾದಕ ರಾಷ್ಟ್ರಗಳೊಳಗ ಒಂದಾಗಿದೆ. ಇನ್ನು ಅದೇ ರೀತಿ 1947ರ ಸಮಯದೊಳಗ ಭಾರತದ ಬಹುಪಾಲು ಜನರಿಗೆ ಶಿಕ್ಷಣದ ಅವಕಾಶ ಇರಲಿಲ್ಲ. 1951ರೊಳಗ ಭಾರತದ ಸಾಕ್ಷರತೆ ಕೇವಲ 18.3% ಇತ್ತು. 2011ರ ವೇಳೆಗೆ ಅದು ಸುಮಾರು 74%ಗೆ ಏರಿದೆ. ಮಹಿಳಾ ಶಿಕ್ಷಣದೊಳಗೂ ದೊಡ್ಡ ಬದಲಾವಣೆ ಕಂಡು ಬಂದದ. 1951ರೊಳಗ ಮಹಿಳಾ ಸಾಕ್ಷರತೆ ಕೇವಲ 8.9% ಇತ್ತು. ಅದೇ 2011ರೊಳಗ ಸುಮಾರು 65%ಗೆ ಏರಿತು. ಇಂದು ಹುಡುಗಿಯರೆಲ್ಲರೂ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಿಗೆ ಹೋಗತಾರ. ಶಿಕ್ಷಣ ಭಾರತದ ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದೆ. ಇನ್ನು ಅದೇ ರೀತಿ ಸ್ವಾತಂತ್ರ್ಯದ ಸಮಯದೊಳಗ ಭಾರತೀಯರ ಸರಾಸರಿ ಜೀವನದ ನಿರೀಕ್ಷೆ ಕೇವಲ 32 ವರ್ಷಗಳಷ್ಟಿತ್ತು. ಇವತ್ತಿಗೆ ಅದು ಸುಮಾರು 72 ವರ್ಷಗಳಷ್ಟು ಹೆಚ್ಚಾಗಿದೆ. ಇದಕ್ಕೆ ಲಸಿಕೀಕರಣ, ಆಸ್ಪತ್ರೆಗಳು, ವೈದ್ಯಕೀಯ ಶಿಕ್ಷಣ, ಔಷಧಗಳು, ಸ್ವಚ್ಛತೆ ಮತ್ತು ಆರೋಗ್ಯ ಸೇವೆಗಳ ವಿಸ್ತರಣೆ ಪ್ರಮುಖ ಕಾರಣಗಳಾಗ್ಯವ. ಒಬ್ಬ ಮನುಷ್ಯ ಹೆಚ್ಚು ವರ್ಷ ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯವಾಗುವುದು ಕೂಡ ದೇಶದ ಅಭಿವೃದ್ಧಿಯ ದೊಡ್ಡ ಗುರುತು ಅಂತ ಹೇಳಬಹುದು. ಇನ್ನು ಅದೇ ರೀತಿ 1970-80ರ ಅವಧಿಯೊಳಗ ಬ್ಯಾಂಕಿಂಗ್ ಮತ್ತು ಸಹಕಾರಿ ಕ್ಷೇತ್ರಗಳು ಬೆಳೆಯಲಿಕ್ಕೆ ಆರಂಭಿಸಿದ್ವು. ವೈಟ್ ರೆವಲ್ಯೂಷನ್ ಇಂದ ಹಾಲು ಉತ್ಪಾದನೆ ಹೆಚ್ಚಾತು. ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಚಟುವಟಿಕೆಗಳು ಹೆಚ್ಚಾದವು. ಇದೇ ಸಮಯದೊಳಗ ಕಂಪ್ಯೂಟರ್ ಮತ್ತು ಟೆಲಿಫೋನ್ ತಂತ್ರಜ್ಞಾನ ಭಾರತಕ್ಕೆ ನಿಧಾನವಾಗಿ ಪ್ರವೇಶಿಸಿತು. ಆಗ ಯಾರಿಗೂ ಗೊತ್ತಿರಲಿಲ್ಲ ಮುಂದೊಂದಿನ ಭಾರತವೇ ವಿಶ್ವದ ಪ್ರಮುಖ IT ರಾಷ್ಟ್ರಗಳೊಳಗ ಒಂದಾಗ್ತದ ಅಂತ. ಇನ್ನು 1990ರ ದಶಕದೊಳಗ ಭಾರತ ದೊಡ್ಡ ಆರ್ಥಿಕ ಸಂಕಷ್ಟವನ್ನ ಎದುರಿಸಿತು.
ಅದಾದ ನಂತರ ಭಾರತದೊಳಗ ಪ್ರಮುಖ ಆರ್ಥಿಕ ಸುಧಾರಣೆಗಳು ನಡೆದವು. ಖಾಸಗಿ ವಲಯಕ್ಕೆ ಹೆಚ್ಚಿನ ಅವಕಾಶ ದೊರೆತು, ವಿದೇಶಿ ಹೂಡಿಕೆ ಹೆಚ್ಚಾಯಿತು, ಜಾಗತಿಕ ಮಾರುಕಟ್ಟೆಯೊಂದಿಗೆ ಭಾರತದ ಸಂಪರ್ಕ ಹೆಚ್ಚಾತು. ಇದರ ಪರಿಣಾಮ ಐಟಿ ಮತ್ತು ಸಾಫ್ಟ್ವೇರ್ ಕ್ಷೇತ್ರಗಳು ವೇಗವಾಗಿ ನಮ್ಮಲ್ಲಿ ಬೆಳೆದವು. ಬೆಂಗಳೂರು, ಹೈದರಾಬಾದ್, ಪುಣೆ ಮುಂತಾದ ನಗರಗಳು ಟೆಕ್ನಾಲಜಿ ಕೇಂದ್ರಗಳಾಗಿ ಬೆಳೆದವು. ಇಂದು ಭಾರತದ ಆರ್ಥಿಕತೆ ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗ್ಯದ. ಇನ್ನು ಅದೇ ರೀತಿ ಒಂದು ಕಾಲದಾಗ ಟೆಲಿಫೋನ್ ಅನ್ನ ಪಡೆಯಲಿಕ್ಕೆ ವರ್ಷಗಳ ಕಾಲ ಕಾಯ್ಬೇಕಾಗಿತ್ತು. ನಂತರ ಮೊಬೈಲ್ ಫೋನ್ ಬಂತು, ಆಮೇಲೆ ಸ್ಮಾರ್ಟ್ ಫೋನ್. ಇಂದು ಮೊಬೈಲ್ ಫೋನ್ ಕೇವಲ ಮಾತನಾಡಲಿಕ್ಕೆ ಮಾತ್ರ ಅಲ್ಲ, ಅದು ಶಾಲೆ, ಬ್ಯಾಂಕ್, ಮಾರುಕಟ್ಟೆ, ಕಚೇರಿ, ಕ್ಯಾಮ್ರಾ ಮತ್ತು ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಸಾಧನವಾಗಿ ಕೆಲಸ ಮಾಡುತ್ತದ. ಭಾರತದೊಳಗ ಇಂದು 1.3 ಬಿಲಿಯನ್ಗಿಂತ ಹೆಚ್ಚು ಟೆಲಿಫೋನ್ ಸಬ್ಸ್ಕ್ರೈಬರ್ ಅದಾರ. ಇದು ಭಾರತದ ಕಮ್ಯುನಿಕೇಶನ್ ರೆವಲ್ಯೂಷನ್ ನ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿ ಭಾರತದ ಡಿಜಿಟಲ್ ಬದಲಾವಣೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ UPI ಒಂದು ಉತ್ತಮ ಉದಾಹರಣೆ ನೋಡ್ರಿ. ಒಮ್ಮೆ ಅಂಗಡಿಯೊಳಗ ಚಿಲ್ರೆ ಇದೆಯಾ ಅಂತ ಕೇಳ್ತಿದ್ವಿ, ಆದ್ರೆ ಇಂದು UPI ಮಾಡ್ತೀರಾ ಅಂತ ಕೇಳ್ತಾರೆ. 2026 ಮೇ ತಿಂಗಳೊಳಗ UPI ಮೂಲಕ ಸುಮಾರು 23.2 ಬಿಲಿಯನ್ ಟ್ರಾನ್ಸಾಕ್ಷನ್ಗಳು ನಡೆದಾವ. ದೊಡ್ಡ ಕಂಪನಿಗಳಿಂದ ಹಿಡಿದು ಸಣ್ಣ ಅಂಗಡಿಗಳವರೆಗೆ ಎಲ್ಲವೂ ಡಿಜಿಟಲ್ ಪೇಮೆಂಟ್ ಅನ್ನೇ ಬಳಸತಾರ. ಇದು ಭಾರತದ ಡಿಜಿಟಲ್ ಕ್ರಾಂತಿಯ ದೊಡ್ಡ ಯಶಸ್ಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇನ್ನು ಅದೇ ರೀತಿ ಭಾರತದ ಬಾಹ್ಯಾಕಾಶ ಪಯಣವು ಬಹಳ ಆಸಕ್ತಿದಾಯಕ. 1975 ಭಾರತದ ಮೊದಲ ಉಪಗ್ರಹ ಆರ್ಯಭಟ ಉಡಾಯಿಸಲಾಯಿತು. ಆಗ ಭಾರತ ಬಾಹ್ಯಾಕಾಶ ಕ್ಷೇತ್ರದೊಳಗ ಆರಂಭಿಕ ಹಂತದೊಳಗಿತ್ತು. ಅದಾದ್ಮೇಲೆ PSLV, GSLV, ಮಾರ್ಸ್ ಮಿಷನ್ ಮತ್ತು ಚಂದ್ರಯಾನ್ ಮುಂತಾದ ಯೋಜನೆಗಳು ಬಂದ್ವು. 2023 ಚಂದ್ರಯಾನ್ 3 ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು. ಇದು ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನದ ದೊಡ್ಡ ಸಾಧನೆ. ಆರ್ಯಭಟದಿಂದ ಚಂದ್ರಯಾನ 3 ಇದು ಭಾರತದ ವೈಜ್ಞಾನಿಕ ಪಯಣದ ಸಂಕೇತವಾಗಿ ನಮಗ್ ಕಾಣ್ತದ. ಇನ್ನು ಅದೇ ರೀತಿ 2026 ಭಾರತವನ್ನ ನೋಡಿದ್ರ ದೊಡ್ಡ ಬದಲಾವಣೆ ಕಾಣ್ತದ. ಒಬ್ಬ ರೈತನ ಕೈಯೊಳಗ ಸ್ಮಾರ್ಟ್ ಫೋನ್ ಅದ, ಒಬ್ಬ ವಿದ್ಯಾರ್ಥಿ ಆನ್ಲೈನ್ ಒಳಗ ಕಲಿತಾನ, ಒಬ್ಬ ಸಣ್ಣ ವ್ಯಾಪಾರಿ UPI ಸ್ವೀಕರಿಸ್ತಾನ, ಒಬ್ಬ ಯುವಕ ಸ್ಟಾರ್ಟ್ಅಪ್ ಆರಂಭಿಸ್ತಾನ. ಭಾರತೀಯ ವಿಜ್ಞಾನಿಗಳು ಬಾಹ್ಯಾಕಾಶದೊಳಗ ಹೊಸ ಪ್ರಯೋಗ ಮಾಡತಾರ. ಅಂದ್ರ 1947 ಭಾರತ ಮತ್ತು 2026 ಭಾರತ ಒಂದೇ ಅಲ್ಲ. ಆದ್ರೆ ಈ ಬದಲಾವಣೆ ಒಂದು ದಿನದೊಳಗಾಗಿಲ್ಲ. ಇದು ಸುಮಾರು 8 ದಶಕಗಳ ಪ್ರಯತ್ನದ ಫಲ ಆಗ್ಯದ. ಆದ್ರ ಇನ್ನೂ ಮಾಡಬೇಕಾದ ಕೆಲಸ ಬಹಳ ಬಾಕಿ ಅದ. ಭಾರತ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಆದ್ರೂ ಇನ್ನೂ ಕೆಲವು ದೊಡ್ಡ ಸವಾಲುಗಳದಾವ. ಉದ್ಯೋಗ, ಉತ್ತಮ ಶಿಕ್ಷಣ, ಎಲ್ಲರಿಗೂ ಆರೋಗ್ಯ ಸೇವೆ, ರೈತರ ಆದಾಯ, ಮಾಲಿನ್ಯ, ನಗರಗಳ ಸಮಸ್ಯೆಗಳು, ಹವಾಮಾನ ಬದಲಾವಣೆ, ಪ್ರಾದೇಶಿಕ ಅಸಮಾನತೆ. ಹೀಗಾಗಿ ಅಭಿವೃದ್ಧಿಯ ಪಯಣ ಇನ್ನೂ ಮುಗುದಿಲ್ಲ. ಈಗ ಮತ್ ಹಿಂದಕ್ಕೆ ಹೋಗುನು. 1947 ಭಾರತದ ಮುಂದೆ ಒಂದು ಪ್ರಶ್ನೆ ಇತ್ತು, ನಾವು ನಮ್ಮ ದೇಶವನ್ನ ಹೆಂಗ್ ಕಟ್ಟಬೇಕು ಅನ್ನೋದು. ಆದ್ರೆ ಇಂದು 2026 ಪ್ರಶ್ನೆ ಬದಲಾಗ್ಯದ. ನಾವು ಭಾರತವನ್ನ ಇನ್ನಷ್ಟು ಬಲಿಷ್ಠ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಹೆಂಗ್ ಮಾಡಬೇಕು ಅನ್ನೋದು. 1947 2026 ಭಾರತ ಬಹಳ ದೂರ ಬಂದದ. ಆದ್ರೆ ಈ ಪಯಣವನ್ನ ಸರ್ಕಾರಗಳು ಮಾತ್ರ ಮಾಡಿಲ್ಲ. ಈ ಬದಲಾವಣೆ ಮಾಡಿದವರಲ್ಲಿ ನಮ್ಮ ರೈತರು, ಶಿಕ್ಷಕರು, ವಿಜ್ಞಾನಿಗಳು, ಕಾರ್ಮಿಕರು, ವೈದ್ಯರು, ವಿದ್ಯಾರ್ಥಿಗಳು ಮತ್ತು ಕೋಟ್ಯಾಂತರ ಸಾಮಾನ್ಯ ಭಾರತೀಯರ ಬೆಂಬಲ ಬಹಳ ಅದ. ದೇಶದ ಅಭಿವೃದ್ಧಿ ಅಂದ್ರ ದೊಡ್ಡ ಕಟ್ಟಡಗಳು ಮತ್ತು ದೊಡ್ಡ ಅಂಕಿಅಂಶಗಳು ಮಾತ್ರ ಅಲ್ಲ. ಒಬ್ಬ ಮಗು ಶಾಲೆಗೆ ಹೋಗ್ಬೇಕು, ಒಬ್ಬ ರೈತನಿಗೆ ಉತ್ತಮ ತಂತ್ರಜ್ಞಾನ ಸಿಗಬೇಕು, ಒಬ್ಬ ರೋಗಿಗೆ ಉತ್ತಮ ಚಿಕಿತ್ಸೆ ಸಿಗಬೇಕು, ಒಬ್ಬ ಯುವಕನಿಗೆ ಉದ್ಯೋಗ ಅವಕಾಶ ಸಿಗಬೇಕು, ಒಬ್ಬ ಸಣ್ಣ ವ್ಯಾಪಾರಿ ಡಿಜಿಟಲ್ ಪಾವತಿ ಸ್ವೀಕರಿಸಬೇಕು. ಇದೆಲ್ಲನೂ ಅಭಿವೃದ್ಧಿಯ ಭಾಗ. ಭಾರತ ಬದಲಾಗ್ಯದ, ಆದ್ರೆ ಇದರ ಕಥೆ ಇನ್ನೂ ಮುಗುದಿಲ್ಲ. ಈ ನಮ್ಮ ಮುಂದಿನ ಭಾರತದ ಕಥೆಯನ್ನ ಬರೀಬೇಕಾಗಿರೋದು ಈ ನಮ್ಮ ಸಶಕ್ತ ಭಾರತದ ಭವಿಷ್ಯ ಅಂತ ಕರೆಯಲ್ಪಡುವ ನಮ್ಮ ಮುಂದಿನ ಪೀಳಿಗೆ. ವೆಲ್ ಸ್ನೇಹಿತರೆ, ಇದ್ರ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.